ದೈವಿಕವಾದ ವ್ಯಕ್ತಿನೂ ಅವನು ಎಷ್ಟೇ ಪರಿಶುದ್ಧವಾಗಿರ್ಬೋದು, ಅವನು ಎಷ್ಟೇ ಸರಿಯಾಗಿರ್ಬೋದು, ಎಷ್ಟೇ ಪ್ರಾರ್ಥನೆ ಮಾಡುವಂಥವನಾಗಿದ್ದರೂ ಅವನ ಕಣ್ಣುಗಳು ಯೇಸು ಕ್ರಿಸ್ತನ ಮೇಲೆ ಇರಲಿಲ್ಲ ಅಂದರೆ, ಅವನು ಲೋಕದ ವಿಚಾರಗಳ ಕಡೆಯಿಂದ ಅವನ ಮನಸ್ಸನ್ನು ತೆಗೆದು ಕಣ್ಣುಗಳನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಲಿಲ್ಲ ಅಂದರೆ ಅವನು ಖಂಡಿತವಾಗ್ಲೂ ಪಾಪದ ಶೋಧನೆಗೆ ಬಿದ್ದು ಹೋಗ್ತಾನೆ. ದಾವೀದನು ಯಾರೀ ದಾವೀದ? ದೇವರು ಹೇಳ್ತಿದ್ದಾನೆ, ದೇವರು ಆಯ್ಕೆ ಮಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ, ದೇವರು ಕರೆಕ್ಟಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ದೇವರು ಇವನ ಬಗ್ಗೆ ಹೇಳಿದ್ದಾನೆ, ಇವನು ನನ್ನ ಹೃದಯವನ್ನು ಹಿಂಬಾಲಿಸುವಂಥ ಮನುಷ್ಯ ಅಂತ ದೇವರು ಇವನ ಬಗ್ಗೆ ಹೇಳ್ತಿದ್ದಾನೆ. ಇವನು ದೇವರನ್ನು ಆರಾಧಿಸುವಂಥವನಾಗಿದ್ದಾನೆ. ಇವನೊಬ್ಬ ಎಂಥ ಆರಾಧಕನು ಅಂದರೆ, ಅವನು ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತಿದ್ದ ಅಂದರೆ, ಎಷ್ಟು ಅವನು ಗೊಲಾಯತನನ್ನು ಕೊಂದವನಾಗಿದ್ದಾನೆ, ಬಲಶಾಲಿಯಾಗಿದ್ದಾನೆ. ಬಟ್ ಲುಕ್ ಎಟ್ ದಿಸ್, ಪಾಪದಲ್ಲಿ ಬಿದ್ದಿದ್ದಾನೆ. ಯಾವ ವ್ಯಕ್ತಿ ಹೇಳ್ತಿದ್ದಾನೆ, ನಾನು ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಅಡಗಿಸಿಕೊಂಡಿದ್ದೇನೆ ಸ್ವಾಮಿ, ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡದ ಹಾಗೆ ಅಂತ ಬರೆದಂತಹ ವ್ಯಕ್ತಿ ಇವತ್ತು ಪಾಪದಲ್ಲಿ ಬಿದ್ದಿದ್ದಾನೆ. ಒಂದು ತಪ್ಪಲ್ಲ, ಅವನು ವ್ಯಭಿಚಾರವನ್ನು ಮಾಡಲಿಲ್ಲ, ಅದೊಂದೇ ತಪ್ಪಲ್ಲ. ಆ ಒಂದು ತಪ್ಪನ್ನು, ಆ ಒಂದು ದೃಷ್ಟಿಯನ್ನು ನೋಡಿದ್ದಕ್ಕೆ ಅವನು ಮಾಡಿದಂಥ ಹಲವಾರು ತಪ್ಪುಗಳ ಕೆಲಸ ಇದೆಯಲ್ಲ, ಒಂದು ತಪ್ಪಿನ ಹಿಂದೆ ಇನ್ನೊಂದು ತಪ್ಪುಗಳನ್ನು ಮಾಡಿಕೊಂಡು, ತಪ್ಪು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಪಾಪ ಅಂತ ಹೇಳಿದ್ರೆ ಸರಿಯಾಗತ್ತೆ ಅನಿಸುತ್ತೆ. ಇವನ್ ದ ಗಾಡ್ಲಿಯೆಸ್ಟ್, ಪರಿಶುದ್ಧನಾದಂಥವನು, ಸರಿಯಾದಂಥವನು, ಅವನು ಪಾಪದಲ್ಲಿ ಬಿದ್ದಿದ್ದಾನೆ. ಎಷ್ಟು ಬಲಹೀನತೆಗೆ ಅವನು ಒಳಗಾಗಿದ್ದಾನೆ. ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇವತ್ತು ದೇವರು ಹಲವಾರು ಜನರ ಹತ್ರ ಮಾತಾಡ್ತಾರೆ ಅಂತ ನನ್ನ ಒಂದು ವಿಶ್ವಾಸ. ಆತ್ಮ ನೂತನವಾಗಲಿಲ್ಲ, ದ ಸ್ಪಿರಿಟ್ ಇಸ್ ನಾಟ್ ರಿನ್ಯೂಡ್. ಸೊ ಇವಾಗ ನೀನು ನೆನ್ನೆ ಚೆನ್ನಾಗಿ ಪ್ರೇಯರ್ ಮಾಡಿರ್ಬೋದು, ನೆನ್ನೆ ನೀನು ಹೋಗಿ ಲಕ್ಷಾಂತರ ಜನಕ್ಕೆ ಸುವಾರ್ತೆ ಸಾರಿರ್ಬೋದು, ನೆನ್ನೆ ಬಿಸ್ನೆಸ್ಸಲ್ಲಿ ನಿನಗೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗಿರ್ಬೋದು, ನೆನ್ನೆ ನೀನು ಒಳ್ಳೆ ತಂದೆ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಬಟ್ ಇವತ್ತು ನೀನು ಹೇಗಿದ್ಯಾ? ಇವತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕ್ಷಣದಲ್ಲಿ ನೀನು ದೇವರ ಜೊತೆಗೆ ಎಷ್ಟು ಸಮೀಪವಾಗಿದ್ದೀಯಾ? ಎರಡನೇದಾಗಿ, ನೀನು ಎಂತಹ ಕೆಟ್ಟ ಪಾಪವನ್ನು ಮಾಡಿದ್ರೂ ದೇವರು ಅದನ್ನು ಕ್ಷಮಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯೇಸು ನಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ, ಬಾರಪ್ಪ ನಾನು ಕ್ಷಮಿಸಬೇಕು ಅಂತ ಈ ವಾಕ್ಯ ನಮಗೆ ತೋರಿಸ್ತಾ ಇದೆ. ನೀನೆಂತಹ ಪಾಪ ಮಾಡಿದ್ರು ನನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಪಾಪವನ್ನು ದಾವೀದನಂತರ ನೀನು ಒಪ್ಪಿಕೊಂಡ್ರೆ, ನೀನು ಪ್ರಾರ್ಥನೆ ಮಾಡಿದ್ರೆ, ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕ್ಷಮಿಸಿ ನಿನ್ನ ಹೃದಯವನ್ನು ಶುದ್ಧೀಕರಿಸಿ ನಿನ್ನ ಆತ್ಮವನ್ನು ನೂತನ ಪಡಿಸುವಂಥವನಾಗಿದ್ದಾನೆ. ಆದರೆ ನೀನು ಬರಬೇಕು. ಬಟ್ ಇಫ್ ಯು ಡೋಂಟ್ ಕಮ್, God cannot do it. ನೀನು ಬರಲಿಲ್ಲ ಅಂದರೆ ದೇವರು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದ್ಸಲ ನಾವು ಮಾಡಿದ ಪಾಪದಿಂದ ಪರಿಣಾಮಗಳಾಗತ್ತೆ. ದೇವರು ಕ್ಷಮಿಸ್ತಾರೆ ಆ ವ್ಯಕ್ತಿಯನ್ನ, ಪಾಪ ಕ್ಷಮಾಪಣೆ ಕೇಳಿದ್ರೆ, ಕರೆಕ್ಟ್. ಬಟ್ ದೇವರು ಕ್ಷಮಿಸಿ ಆ ವ್ಯಕ್ತಿಯನ್ನ ದೇವರ ಕುಟುಂಬದಲ್ಲಿ ಸೇರಿಸ್ಕೊಳ್ಳುವಂಥವನಾಗಿರ್ತಾನೆ. ಇದು ಸತ್ಯ, ಇದು ಮಾತ್ರ ಸತ್ಯ. ದೇವರ ಕ್ಷಮಾಪಣೆ ಇದೆ. ನಾವು ಅನ್ಕೊಳ್ತೇವೆ ಕಾನ್ಸಿಕ್ವೆನ್ಸಸ್ ಅನ್ನು ದೇವರು ತೆಗೆದಾಕ್ಬಿಡ್ತಾರೆ ಅಂತ. ದಾವೀದನಿಗೆ ಹೇಳಿದ, ನೋ, ನೀನು ಪಾಪ ಮಾಡಿದ್ದಕ್ಕೆ ನೀನು ಆ ಮಗುವನ್ನು ಕಳ್ಕೊಳ್ತೀಯ, ಕಾನ್ಸಿಕ್ವೆನ್ಸ್ ಇರುತ್ತೆ. ಹಂಗಂತ ಹೇಳಿ ಕ್ಷಮಿಸ್ತಾರೆ ಅಂತ ಹೇಳಿ ಕೆಟ್ಟ ಪಾಪವನ್ನು ಮತ್ತೆ ಮಾಡೋದು ಸರಿಯಲ್ಲ. ಗಲಾತ್ಯದವರಿಗೆ ಪ್ರತ್ಯೇಕವಾಗಿ ಆ ರೀತಿಯಾಗಿ ಕೃಪೆ ದೇವರು ಕೊಡ್ತಾರೆ ಅಂತ ಮತ್ತೆ ಪಾಪವನ್ನು ಮಾಡೋದು ಸರಿಯಲ್ಲ. ಮೂರನೇದಾಗಿ, ಕರೆಕ್ಷನ್ ಅಂದರೆ ಇವತ್ತು ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಕರೆಕ್ಷನ್ ಅಂದರೆ ದೇವರು ನಮ್ಮಿಂದ ಏನೋ ಕಿತ್ಕೊಳ್ತಾನೆ ಅಂತ ಹಲವಾರು ಸಲ ನಾವು ಅಂದ್ಕೊಳ್ತೇವೆ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಆ ಪಾಯಿಂಟನ್ನು. ದೇವರು ಹಲವಾರು ಸಲ ಕರೆಕ್ಷನ್ ಮಾಡುವಾಗ ನಮ್ಮಿಂದ ಏನೋ ಕಿತ್ಕೊಳ್ತಾ ಇಲ್ಲ, ಬದಲಾಗಿ ಕೊಡುವಂಥವನಾಗಿದ್ದಾನೆ. ದೇವರು ದಾವೀದನ ಹತ್ರ ಬಂದು ಹೇಳ್ತಿದ್ದಾನೆ, ಹೇ, ನಾನು ನಿನ್ನ ಮಗುವನ್ನು ಕಿತ್ಕೊಳ್ಳುವಂಥವನಾಗಿದ್ದಾನೆ. ದೇವ್ರೆ, ಏನು ಹೇಳ್ತಾ ಇದ್ದೀರಾ? ಮಗುವನ್ನು ಕಿತ್ಕೊಳ್ತಾ ಇದ್ರಿ, ದೇವರು ಕಿತ್ಕೊಳ್ಳಲ್ಲ ಅಂತೀರಾ, ದೇವರು ಕೊಡುವಂಥವನಾಗಿದ್ದಾನೆ ಅಂತಾರೆ. ಏನು ಅರ್ಥ? ಆ ಒಂದು ಭಯದಿಂದ ಹಲವಾರು ಸಲ ಪಾಪ ಮಾಡಿದವರು ದೇವರಿಗೆ ಸಮರ್ಪಿಸ್ತಾ ಇಲ್ಲ. ಯೋಚನೆ ಮಾಡಿ, ನಿಮ್ಮ ಆತ್ಮಿಕ ಜೀವನದಲ್ಲಿ ದೇವರಿಗೆ ಒಪ್ಪಿಸ್ಕೊಡ್ತಾ ಇಲ್ಲ. ನನಗೇನೋ ಲಾಸ್ ಆಗುತ್ತೆ, ನನಗೇನೋ ತೊಂದರೆ ಆಗುತ್ತೆ, ಸೊ ದೇವರು ನನ್ನನ್ನು ಕನ್ವಿಕ್ಟ್ ಮಾಡ್ಬೋದು. ನಿಜ, ದೇವರು ಅವನ ಮಗನನ್ನು ದೇವರು ತೆಗೆದುಕೊಳ್ತಿಲ್ಲ. ದಾವೀದನು ಮಾಡಿದ ಪಾಪದಿಂದ ಆ ಮಗು ಸಾಯ್ತಾ ಇದೆ. ಈ ಬದಲಾಗಿ ದೇವರು ಏನು ಮಾಡ್ತಿದ್ದಾರೆ ಗೊತ್ತಾ? ದೇವರು ನೀನು ಮಾಡಿದಂತಹ ಪಾಪಕ್ಕೆ ಬದಲಾಗಿ ದೇವರು ನಿನ್ನನ್ನು ಪುನರ್ಸ್ಥಾಪಿಸ್ತಾ ಇದ್ದಾರೆ. ನೀನು ಮೊದಲೇ ಹೆಂಗಿದ್ಯೋ ಮತ್ತೆ ಅದನ್ನು ಕೊಡುವಂಥವನಾಗಿದ್ದಾನೆ. ನೀನು ಮೊದಲು ಯಾವ ಸ್ಥಿತಿಯಲ್ಲಿದೆಯೋ ಆ ಸ್ಥಿತಿಯಲ್ಲಿ ದೇವರು ಇಡಿಸುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ನಿನ್ನ ಹೃದಯವನ್ನು ಸರಿಪಡಿಸುವುದಕ್ಕೆ, ನಿನ್ನ ಆತ್ಮವನ್ನು ನವೀಕರಿಸುವುದಕ್ಕೆ ದೇವರು ಕಾರ್ಯ ಮಾಡುವಂಥವನಾಗಿದ್ದಾನೆ.
God is giving back to you. ದೇವರು ನಿನ್ನನ್ನು ಏನು ಮಾಡ್ತಿದ್ದಾನೆ ಅಂದರೆ, ಪಾಪ ನಿನ್ನಿಂದ ಏನು ಕಿತ್ಕೋತಲ್ಲ, ದೇವರು ಅದನ್ನು ಮತ್ತೆ ವಾಪಸ್ ಕೊಡುವಂಥವನಾಗಿದ್ದಾನೆ. ಇವತ್ತಿಂದ ಅಟ್ಲೀಸ್ಟು ಪಾಪ ಮಾಡಿದಾಗ ದೇವರ ಮುಂದೆ ಬರುವುದಕ್ಕೆ ಪ್ರಯತ್ನ ಮಾಡಿ. ಏನು ಕಿತ್ಕೊಳ್ತು ಪಾಪ? ಸಮಾಧಾನ ಕಿತ್ಕೊಂಡಿದೆ, ಸಂತೋಷ ಕಳ್ಕೊಂಡಿದೆ. ಪಾಪ ಏನು ಕಿತ್ಕೊಂಡಿದೆ? ದೇವ್ರ ಜೊತೆಗಿದ್ದಂತಹ ಸಂಬಂಧವನ್ನು ಕಳ್ಕೊಂಡಿದೆ. ಸೊ ನಾವು ದೇವರಿಗೆ ಸಮರ್ಪಿಸುವಾಗಲೇ ದೇವರು ನಮ್ಮನ್ನು ಕಳ್ಕೊಂಡದ್ದನ್ನು ದೇವರು ಪುನರ್ಸ್ಥಾಪಿಸ್ತಾ ಇದ್ದಾನೆ. ಈ ವಾಕ್ಯದಲ್ಲಿದೆ, ನಾನು ಪಾಪ ಮಾಡಿದ್ದೇನೆ, ಐ ಹ್ಯಾವ್ ಲಾಸ್ಟ್ ಥಿಂಗ್ಸ್. ಆ ಸೆನ್ಸಿಬಿಲಿಟಿ ನನ್ನ ಮನವರಿಕೆ ಆಗ್ತಾ ಇರಲಿಲ್ಲ, ನನಗೆ ಗೊತ್ತಾಗ್ತಾ ಇರಲಿಲ್ಲ, ಐ ಹ್ಯಾಡ್ ಲಾಸ್ಟ್ ಇಟ್. ಇವಾಗ ದೇವರು ಕರೆಕ್ಟ್ ಮಾಡಿದಾಗಲೇ, ಕನ್ವಿಕ್ಟ್ ಮಾಡಿದಾಗಲೇ ಮತ್ತೆ ಅರಿವು ಬಂದಿದೆ. ಸೊ ನಾವು ಅಂದ್ಕೊಳ್ತೇವೆ, ನಾವು ದೇವರು ನಮ್ಮನ್ನು ಕರೆಕ್ಟ್ ಮಾಡುವಾಗ ದೇವರು ನನ್ನನ್ನು ಮುರಿತಾ ಇದ್ದಾರೆ, ದೇವರು ನನ್ನನ್ನು ಜಜ್ತಾ ಇದ್ದಾರೆ. ಲಿಸನ್, ದೇವರು ನಿನ್ನನ್ನು ನಾಶ ಮಾಡ್ತಾ ಇಲ್ಲ, ದೇವರು ನಿನ್ನನ್ನು ಪರಿವರ್ತಿಸ್ತಾ ಇದ್ದಾನೆ. ನಿನ್ನನ್ನು ಜಜ್ಜಿ ಹೊಸ ರೂಪವಾಗಿ ದೇವರು ಮಾಡ್ತಾ ಇದ್ದಾನೆ. ನಿನ್ನನ್ನು ನೂತನ ವ್ಯಕ್ತಿಯಾಗಿ ದೇವರು ಮಾಡ್ತಾ ಇದ್ದಾನೆ, ಒಳ್ಳೆ ವ್ಯಕ್ತಿಯಾಗಿ ದೇವರು ಮಾಡ್ತಾ ಇದ್ದಾನೆ. ನೀನು ಒಳ್ಳೆ ಆಡಳಿತ ಮಾಡಬೇಕು, ನಿನ್ನನ್ನು ಬಲಪಡಿಸಬೇಕು, ದೇವರು ಚಿತ್ತ ಮಾಡಬೇಕು, ದೇವರು ಕಾರ್ಯ ಮಾಡಬೇಕು, ದೇವರು ನೇಮಿಸಿದ್ದನ್ನು ಪೂರೈಸಬೇಕು. ಇದಕ್ಕಾಗಿ ದೇವರು ನಿನ್ನನ್ನು ರೂಪಿಸುವಂಥವನಾಗಿದ್ದಾನೆ. ಸೊ ದೇವರು ನಿನ್ನೊಳಗಡೆ ಏನೋ ಮಾಡಬೇಕಂತಿದ್ದಾನೆ. ಸೊ ಆದರೆ ಹೇಗೆ ಮಾಡಬೇಕು ಅನ್ನೋದನ್ನು ದೇವರು ಹೇಳ್ತಾ ಇಲ್ಲ. ಅದನ್ನು ನಾವು ಹೆಂಗೆ ಮಾಡಬೇಕು ಅಂದರೆ ಭಾಳ ಸಿಂಪಲ್ಲು. ಶುದ್ಧ ಹೃದಯ ಉಳ್ಳವರಾಗಿರಬೇಕು, ನೂತನ ಆತ್ಮವನ್ನು ಹೊಂದ್ಕೋಬೇಕು. ಆಗ ದೇವರ ಕೆಲಸವನ್ನು ಮಾಡುವುದು ಸುಲಭ, ದೇವರ ಕಾರ್ಯವನ್ನು ಬಲದಿಂದ ಪೂರೈಸುವುದು ಭಾಳ ಸುಲಭ. ಸೊ ದಾವೀದನು ಹೇಳ್ತಿದ್ದಾನೆ, ದೇವರೇ, ಐ ನೀಡ್ ಅ ನ್ಯೂ ಹಾರ್ಟ್. ನನಗೆ ಹೊಸ ಹಾರ್ಟನ್ನು ಇಂಪ್ಲಾಂಟ್ ಮಾಡು. ಹಳೇದನ್ನು ಇಟ್ಕೊಂಡು ನಾನು ಜೀವಿಸೋಕ್ಕಾಗಲ್ಲ, ಹಳೇದನ್ನು ಇಟ್ಕೊಂಡು ನಾನು ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ, ಹಳೇದನ್ನು ಇಟ್ಕೊಂಡು ನಾನು ಸರಿಯಾಗಿ ನೋಡೋಕ್ಕಾಗಲ್ಲ. ಒಳ್ಳೆ ಹೃದಯ ಕೊಡು, ನನಗೆ ಸರಿಯಾದ ಹೃದಯ ಕೊಡು. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. ನಿರ್ಮಿಸು ಅಂದರೆ ಬೈಬಲಲ್ಲಿ ಅಲ್ಲಿ ಉಪಯೋಗಿಸಿರುವ ಅರ್ಥ ಏನು ಅಂದರೆ, ಆದಿಕಾಂಡದ 1ನೇ ಅಧ್ಯಾಯದಲ್ಲಿ ಉಪಯೋಗಿಸಿದ ಶಬ್ದವನ್ನೇ ದಾವೀದನು ಇಲ್ಲಿ ಬರೀತಾ ಇರೋದು. ಬಾರ ಅಂದರೆ ಏನೂ ಇಲ್ಲದ್ರಿಂದ ಏನನ್ನೋ ಸೃಷ್ಟಿಸುವುದು, ಶೂನ್ಯದಿಂದ ಏನನ್ನಾದರೂ ಸೃಷ್ಟಿಸುವುದು. ಕ್ರಿಯೇಶ್, ಹೊಸದನ್ನು ಮಾಡು, ಇಲ್ಲದೇ ಇರುವುದನ್ನು ನನಗೆ ಕೊಡು, ಇಲ್ಲದೇ ಇರುವುದನ್ನು ನನಗೆ ಸೃಷ್ಟಿಸು. ಯಾವ ಆಕಾರ ನನ್ನಲ್ಲಿರಲಿಲ್ವೋ, ಯಾವ ಪರಿಶುದ್ಧತೆ ನನ್ನಲ್ಲಿರಲಿಲ್ವೋ, ಯಾವ ನೀತಿವಂತಿಕೆ ನನ್ನಲ್ಲಿರಲಿಲ್ವೋ, ಯಾವ ಯೋಗ್ಯತೆ ನನ್ನಲ್ಲಿರಲಿಲ್ವೋ, ಅದನ್ನು ಇಲ್ಲದೇ ಇರುವುದನ್ನು ನನಗೆ ಕೊಡುವಂತ ದಾವೀದನು ಹೇಳ್ತಾ ಇದ್ದಾನೆ. ಶುದ್ಧೀಕರಿಸು ಅಂದರೆ ಸಾಂಪ್ರದಾಯಿಕವಾಗಿ ಆಲಯದಲ್ಲಿ ಸೆರೆಮೋನಿಯಲ್ಲಿ ಹೆಂಗೆ ಕ್ಲೀನ್ ಆಗಿರಬೇಕು ಆ ರೀತಿಯಾಗಿ ದೇವರಿಗೆ ಹೇಳ್ತಿದ್ದಾನೆ. ದಾವೀದನು ಹೇಳ್ತಾ ಇರೋದು, ದೇವರೇ, ನಂತರ ಇಲ್ಲದೇ ಇರುವುದನ್ನು, ಇದುವರೆಗೆ ಏನಿರಲಿಲ್ವಲ್ಲ ಅದನ್ನು ನನಗೆ ಕೊಡು ಅಂತ ಹೇಳ್ತಿದ್ದಾನೆ. ಆ ರೀತಿಯಾಗಿ ನಾವು ಪ್ರೇಯರ್ ಮಾಡಬೇಕು. ಶುದ್ಧ ಹೃದಯವನ್ನು ನಿರ್ಮಿಸು, ನೂತನ ಆತ್ಮವನ್ನು ನಮಗೆ ಕೊಡು ಸ್ವಾಮಿ. ನಾನು ಏನೋ ಮಾಡಬೇಕು ಅಂತ ನನಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಮಾಡಬೇಕಂದ್ರೆ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸುವ ಶಕ್ತಿ ನಿನ್ನಲ್ಲಿಲ್ಲ. ಇದೆಯಾ ನಿನ್ನ ಹತ್ರ? ಇಲ್ಲ. ನಿರ್ಮಿಸುವ ಶಕ್ತಿ ದೇವರೊಬ್ಬನ ಹತ್ರನೇ ಇರೋದು. ಅಂಧಕಾರದೊಳಗಡೆಯಿಂದ, ಶೂನ್ಯತೆ ಒಳಗಡೆಯಿಂದ ಭೂಲೋಕವನ್ನು ದೇವರು ಸೃಷ್ಟಿಸಿದ್ದಾನೆ. ಏನೂ ಇಲ್ಲದೆ ಇರುವುದರಿಂದ, ಶೂನ್ಯವಾದದಂಥ ಎಲ್ಲ ಹಾಳಾದಂಥ ವಿಚಾರದಿಂದ ಸುಂದರವಾದ ಭೂಲೋಕವನ್ನು ಸೃಷ್ಟಿಸಿದ್ದಾನೆ. ಹೃದಯವನ್ನು, ಹೊಸ ಹೃದಯವನ್ನು ನಿರ್ಮಿಸುವಂತಾನೆ, ನನ್ನ ಆತ್ಮವನ್ನು ನೂತನ ಪಡಿಸುವಂತಾನೆ. ನಾನು ಅಲ್ಲಿಗೆ ಬರುವುದಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ಏನು ನಡೀತಿದೆ ಗೊತ್ತಾ, ಇಲ್ಲಿ ಪರಾಜಿತವಾದಂಥ ಆತ್ಮವಾಗಿದ್ದೆ ದಾವೀದನ ಆತ್ಮ. ಸೋತೋಗಿದೆ, ಡಿಫೀಟೆಡ್, ಸೋತೋದವನಾಗಿದ್ದಾನೆ, ನಿರಾಶೆಗೊಂಡವನಾಗಿದ್ದಾನೆ, ನಿರೀಕ್ಷೆ ಇಲ್ಲದವನಾಗಿದ್ದಾನೆ. ದೇವರು ಅಂಥ ಆತ್ಮವನ್ನ ಪುನರುಜ್ಜೀವಿಸುವಂತವನಾಗಿದ್ದಾನೆ. ಹೀಸ್ ಇನ್ವಿಗರೇಟಿಂಗ್ ಅ ಡಿಫೀಟೆಡ್ ಸ್ಪಿರಿಟ್. ಯಾವ ಆತ್ಮ ಪರಾಜಿತವಾಗಿದೆಯೋ ಆ ಆತ್ಮವನ್ನು ನವೀಕರಿಸ್ತಾ ಇದ್ದಾನೆ ದೇವರು. ನೀನು ನೆನ್ನೆಗಿಂತ ಕಡಿಮೆಯಾಗಿರುವುದು, ನೆನ್ನೆಗಿಂತ ಇವತ್ತು ಕಡಿಮೆ ಆಗಿರುವುದು ದೇವರ ಚಿತ್ತವೇ ಅಲ್ಲ. ಪ್ಲೀಸ್ ಕೇಳಿಸ್ಕೊಳ್ಳಿ. ನೆನ್ನೆಗಿಂತ ನಾನು ಇವತ್ತು ಕ್ರಿಸ್ತನಲ್ಲಿ ಬಲಹೀನನಾಗಿರುವುದು ಕ್ರಿಸ್ತನಿಗೆ ಇಷ್ಟ ಇಲ್ಲ, ಅದು ದೇವ್ರ ಚಿತ್ತನೇ ಅಲ್ಲ. ಪ್ರತಿದಿನ ನವೀಕರಿಸಲ್ಪಡಿರಿ, ಪ್ರತಿದಿನ ನವೀಕರಿಸಲ್ಪಡಿರಿ. ಅದಕ್ಕೆ ನಾನು ಹೇಳ್ತಿರ್ತೇನೆ, ಪ್ರತಿದಿನ ಪ್ರೇಯರ್ ಮಾಡಿ, ಪ್ರತಿದಿನ ಬೈಬಲ್ ಓದಿ, ಪ್ರತಿ ಕ್ಷಣ, ಇವತ್ತು ನಾನು ಪ್ರತಿದಿನ ಅಂತ ಹೇಳ್ತಿಲ್ಲ, ಪ್ರತಿ ಕ್ಷಣ ದೇವರ ಮೇಲೆ ಕಣ್ಣಿರಬೇಕು. ನವೀಕರಿಸು ಅಂದರೆ ಮತ್ತೆ ಏನೂ ಇಲ್ಲದೆ ಇರುವಂಥ ಅವಸ್ಥೆಯಿಂದ ಕಟ್ಟುವುದು. ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಏನೂ ಇಲ್ಲದೆ ಇರುವುದರಿಂದ ಶುರು ಮಾಡೋದು, ಪ್ರಾರಂಭ ಮಾಡೋದು. ದಾವೀದನು ನಂಗೆ ಹೇಳ್ತೀನಿ, ನಾನು ಅಲ್ಲಿಂದ ಶುರು ಮಾಡೋದು.
ಎಲ್ಲ ನಾಶವಾಗಿರೋದ್ರಿಂದ ನಾನು ಶುರು ಮಾಡಿ ಮತ್ತೊಂದ್ಸಲ. ಮೊದಲು ಹೆಂಗಿತ್ತೋ ಹಂಗಿರುವುದಕ್ಕೆ ನನ್ನನ್ನು ನೂತನಪಡಿಸು. ದೇವ್ರು ಹೇಳ್ತಿದ್ದಾನೆ, ನೀನು ನನ್ನ ಸನ್ನಿಧಾನಕ್ಕೆ ಬಂದು ನೀನು ದಾವೀದಂತರ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಕುಗ್ಗಿ ಹೋದಂಥ ಆತ್ಮವನ್ನ, ಪರಾಜಿತವಾದಂಥ ಆತ್ಮವನ್ನ ನಾನು ಮತ್ತೆ ನವೀಕರಿಸುವಂಥವನಾಗಿದ್ದಾನೆ. ನೀನು ಮತ್ತೆ ಜೀವಿಸ್ಬೋದು, ಮತ್ತೆ ನೀನು ಆರಾಧಿಸಬಹುದು, ಮತ್ತೆ ನೂತನ ವ್ಯಕ್ತಿಯಾಗಿ ನೀನು ಬದುಕಬಹುದು. ರಕ್ಷಣೆ ಹೊಂದಿದಾಗ ಹೆಂಗಿದ್ಯೋ ನೀನು ಮತ್ತೆ ಆ ರೀತಿಯಾಗಿ ಮಾಡುವುದಕ್ಕೆ ಸಾಧ್ಯ. ದೇವರೇ ಕರೀತಾ ಇರೋದು, ಬಾ, ನೀನು ನೂತನ ಆತ್ಮವನ್ನ ಹೊಂದಿದವನಾಗಿರು. ಬಾ, ಪ್ರಾರ್ಥನೆ ಮಾಡು, ಒಪ್ಪಿಸ್ಕೊಡು, ತಗ್ಗಿಸ್ಕೊ, ಒಪ್ಪಿಸಿ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡು. ನನ್ನ ದೇವರು ನೂತನ ಆತ್ಮವನ್ನ ಸೃಷ್ಟಿಸಲಿ ನಿನ್ನೊಳಗಡೆ.